ಇದು ಬ್ರೇಕ್ ಹಿಡಿದು ಅಂಟು ತಗೊಂಡು ಬ್ರೇಕ್ ಹಿಡಿದು ಆಮೇಲೆ ಮೂವ್ ಮಾಡಿ ಸ್ಟಡಿ ಲೆಫ್ಟ್ ಬಂದು ರೈಟ್ ಹೋಗ್ಬೇಕು ರೈಟ್ ರೈಟ್ ಸ್ಟಡಿ ಲೆಫ್ಟ್ ಟ್ರಾಫಿಕ್ ಇತ್ತು ಬರ್ಬೇಕಾದ್ರೆ ಹಾಂ ಇವತ್ತು ಬೇಗನೆ ಬಿಟ್ಟಿದ್ದೀನಿ ಆದರೂ ಇಷ್ಟ ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡಿ ಅಂದರೆ ಆ ಕಡೆ ರೈಟ್ ಸ್ಪೇಸ್ ಇತ್ತು ಅಂದರೆ ಹೋಗಿ ಪರವಾಗಿಲ್ಲ ಇಲ್ಲಿ ಈ ಕಡೆನೂ ಸ್ಪೇಸ್ ಇಲ್ಲ ಆ ಕಡೆನೂ ಸ್ಪೇಸ್ ಇಲ್ಲ ಅಂದರೆ ಅದೇ ಸೆಕೆಂಡ್ ಗೇರ್ ಅಲ್ಲ ಆಲ್ಮೋಸ್ಟ್ ಸೆಕೆಂಡ್ ಗೇರಲ್ಲೇ ಮೂವ್ ಮಾಡಬೇಕು ಕೀ ಆಫ್ ಮಾಡೋದು ಬರ್ತೀರ ಬ್ರೇಕ್ ಸ್ವಲ್ಪ ರೈಟ್ ಇದು ಆಫ್ ಕ್ಲಚ್ ಇದೆಯಲ್ಲ ಇಲ್ಲ ಫುಲ್ ಕ್ಲಚ್ ಇಲ್ಲಿ ಬಿಟ್ರೆ ಏನಾಗುತ್ತೆ ಹಿಂದೆ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಆಫ್ ಕ್ಲಚ್ ಬರೋವರೆಗೂ ಆಫ್ ಕ್ಲಚ್ಗೆ ಸ್ವಲ್ಪ ಅಂದರೆ ಎರಡು ಒಟ್ಟಿಗೆ ಬಿಡಬೇಕು ನೀವು ನೀವು ಒಂದೇ ಲೆವೆಲಿಗೆ ಬಿಡಬೇಕು ಕ್ಲಚ್ ಸ್ವಲ್ಪ ಸ್ಲೋ ಬಿಡಬೇಕು ಬ್ರೇಕ್ ಫಾಸ್ಟ್ ಬಿಡಬೇಕು ಆಫ್ ಕ್ಲಚ್ ಬರೋವರೆಗೂ ಸ್ಲೋ ಕ್ಲಚ್ ಬಿಡ್ಕೋಬೇಕು ಆಫ್ ಕ್ಲಚ್ ಬಂದ ಕೂಡ ಫಾಸ್ಟ್ ಬ್ರೇಕ್ ಬಿಟ್ಬಿಡ್ಬೇಕು ನೋಡಿ ಕ್ಲಚ್ ಬ್ರೇಕ್ ಎರಡು ಪ್ರೆಸ್ ಮಾಡಿ ಮತ್ತು ಬ್ರೇಕ್ ಬಿಟ್ಟು ಆ ಕ್ಲಚ್ ಆಫ್ ಕ್ಲಚ್ ಬಿಟ್ಕೋಬೇಕು ಸ್ಲೋ ಮಾಡಬೇಕು ಅಂದ್ರೆ ಅಷ್ಟೇ ಫಸ್ಟ್ ಕ್ಲಚ್ ಸ್ವಲ್ಪ ಬ್ರೇಕ್ ಈ ಥರ ಪ್ರೆಸ್ ಮಾಡಬೇಕು ಬಿಡಬೇಕು ಫಸ್ಟ್ ಯಾವುದೇ ಕ್ಲಚ್ ಇಟ್ಕೊಂಡು ಆಮೇಲೆ ಬ್ರೇಕ್ ಮಾಡಬೇಕು ನೋಡಿ ಇವಾಗ ಸ್ಪೇಸ್ ಇಲ್ವಾ ಫಸ್ಟ್ ಕ್ಲಚ್ ಬ್ರೇಕ್ ಪ್ರೆಸ್ ಮಾಡಿ ಇಟ್ಕೋಬೇಕು ಮತ್ತೆ ಬ್ರೇಕ್ ಮಾಡಿ ಒಂದು ಆಫ್ ಕ್ಲಚ್ ಬಿಡಬೇಕು ಎಲ್ಲಾದರೂ ಜಾಸ್ತಿ ನೀವು ವೈಬ್ರೇಟ್ ಅನ್ಸಿದ್ರೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆಫ್ ಕ್ಲಚ್ ಬಿಟ್ಕೋಬೇಕು ಅಂದರೆ ಅದು ಆಫ್ ಆಗೋ ಮೂಮೆಂಟ್ ಇರುತ್ತೆ ಅಂತ ಟರ್ನ್ ಮಾಡ್ಕೊಂಡು ಬಿಟ್ಟು ನೋಡಿ ಇದೆಲ್ಲ ಸ್ವಲ್ಪ ಕ್ಲಚ್ ಬ್ರೇಕ್ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡ್ಕೋಬೇಕು ನೋಡ್ಕೋಬೇಕು ರೈಟ್ ನೋಡ್ಕೋಬೇಕು ಇಲ್ಲಿ ಲೆಫ್ಟ್ ನೋಡ್ಕೋಬೇಕು ಅಂದರೆ ಒಂದೇ ಲೆವೆಲ್ಗೆ ಹೋಗ್ಬಾರ್ದು ಸ್ವಲ್ಪ ಸ್ಲೋ ಪಾಸ್ ಮಾಡ್ಕೊಂಡು ಎಲ್ಲ ಫುಲ್ ಬಿಟ್ಟರೆ ಆ ಥರನೇ ಆಗಿರುತ್ತೆ ನಿಮಗೆ ಇಷ್ಟು ಬಿಟ್ಟರೆ ಈಗೆಲ್ಲ ಫುಲ್ ಕ್ಲಚ್ ಬಿಟ್ಟಿರ್ತಾರೆ ಇವಾಗ ಕ್ಲಚ್ ಫುಲ್ ಬಿಡಿ ಅಂದರೆ ಇದು ಫುಲ್ ಅನ್ಕೋಬೇಡಿ ನೀವು ಇಷ್ಟಿದ್ರು ಫುಲ್ ಕ್ಲಚ್ಚೇ ಇದು ಎರಡು ಲೆವೆಲ್ ಇದ್ದರೆ ಫುಲ್ ಕ್ಲಚ್ಚೆ ಇದ್ರ ಮೇಲೆ ಬಿಟ್ಟರೆ ಫುಲ್ ಕ್ಲಚ್ಚೆ ಇದು ಫುಲ್ ಕ್ಲಚ್ಚೆ ಇಲ್ಲಿ ಪ್ರೆಸ್ ಮಾಡ್ತೀರಲ್ಲ ಇದು ಆಫ್ ಕ್ಲಚ್ ಸ್ವಲ್ಪ ಇಷ್ಟಿರುತ್ತೆ ಇದು ಫುಲ್ಲು ಹಾಂ ಆಫ್ ಅದು ಬಿಟ್ಟರೆ ಫುಲ್ಲು ನಾನು ಹಿಡಿದ್ರು ಒಂದೇ ಬಿಟ್ಟರು ಒಂದು ಇಷ್ಟು ಕ್ಲಚ್ನ ಇಷ್ಟು ಹಿಡಿಬೇಕು ನೀವು ಇಷ್ಟ್ರ ಮೇಲೆ ಯಾವ ಟರ್ನಿಂಗ್ ಇರುತ್ತಲ್ಲ ಎಲ್ಲರೂ ಆಫ್ ಆಗೋ ಟೈಮಲ್ಲಿ ಅಂದರೆ ಮೂಮೆಂಟ್ ಮಾಡ್ತಿರ್ತೀರಲ್ಲ ಇಷ್ಟರಲ್ಲಿ ಇಷ್ಟು ನೋಡಿ ಲೈಟಾಗಿ ಇಷ್ಟು ಪ್ರೆಸ್ ಮಾಡಿ ಇಷ್ಟು ಬಿಡಬೇಕು ಆಫ್ ಆಗೋ ಟೈಮಲ್ಲಿ ಅಂದರೆ ನೀವು ಸ್ಟಾರ್ಟಿಂಗ್ ಮೂವ್ ಮಾಡ್ತಿರ್ತೀರಲ್ಲ ಸ್ವಲ್ಪ ವೈರಟ್ ಬಂದು ಆಫ್ ಆಗೋ ಥರ ಇರುತ್ತಲ್ಲ ಲೈಟಾಗಿ ಪ್ರೆಸ್ ಮಾಡಿ ಬಿಡಬೇಕು ಅಪ್ಪಲ್ಲೂ ಅಷ್ಟೇ ಲೈಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ಆಕ್ಸಿಲೇಟರ್ ಯೂಸ್ ಮಾಡಬೇಕು
ಅವಾಗ ಬ್ರೇಕ್ ಬಿಟ್ಬಿಡ್ಬೇಕು. ಆಫ್ ಕ್ಲಚ್ ಮೇಲೆ ಇರ್ತೀರಲ್ಲ ಅವಾಗ ಹಿಂದೆ ಹೋಗಲ್ಲ. ಅವಾಗ ಕ್ಲಚ್ ಆಕ್ಸಿಲೇಟರ್ ಯೂಸ್ ಮಾಡ್ಬೋದು, ಎರಡೂ ಯೂಸ್ ಮಾಡ್ಬೋದು. ರೈಟ್ ಹೋಗ್ತೀವಿ. ಇವಾಗ ಎರಡು ಕಡೆ ನೋಡ್ಕೊಂತಿರ್ಬೇಕು. ಥರ್ಡಲ್ಲಿ ಗಾಡಿ ಲೊಕೇಶನ್ ಇದೇ ನೀವು ಹೇಳಿದ್ದಲ್ಲ, ಸೆಂಟ್ರಲಿಂದಾಗ ಆ ಕಡೆ ಈ ಕಡೆ ಎರಡು ಕಡೆ ಕಡೆ ಇವಾಗ ಸ್ವಲ್ಪ ಹಾಗೆ ಲೆಫ್ಟ್ ಹೋಗ್ಬೇಕು. ನೀವು ಮುಂದೆನೇ ನೋಡ್ಕೋಬೇಕು. ಅಂದರೆ ಆ ವೆಹಿಕಲ್ ಪಾಸ್ ಆಗುತ್ತೋ ಇಲ್ಲ. ಪಾಸ್ ಆಗಲ್ಲ ಅಂದರೆ ಅವ್ರು ಆಲ್ಮೋಸ್ಟ್ ಲೆಫ್ಟಿಗೆ ಬಂದೇ ಬರ್ತಾರೆ. ಅವ್ರು ನೀವು ಸ್ವಲ್ಪ ಲೆಫ್ಟಿಗೆ ಬಂದ್ಬಿಡ್ಬೇಕು. ಈ ಕಡೆ ಮಿರರ್ ನೋಡ್ಕೊಂಡು ಬರಬೇಕು. ಯಾವಾಗಲೂ ಸ್ಟೇರಿಂಗ್ ಆ ಕಡೆ ಈ ಕಡೆ ತಿರ್ಗಿಸ್ಬೇಕಾದ್ರೆ ರೋಡ್ಗಳಲ್ಲಿ ಲೆಫ್ಟ್ ತಿರುಗಿಸ್ತೀರಾ, ಫಸ್ಟ್ ಲೆಫ್ಟ್ ನೋಡ್ಕೊಳ್ಳಿ. ರೈಟ್ ತಿರುಗಿಸ್ತೀರಾ, ರೈಟ್ ನೋಡ್ಕೊಳ್ಳಿ. ನೀವು ಗಾಡಿ ಮೂವ್ ಆಯ್ತು. ಇದಕ್ಕೆ ಸ್ಪೀಡಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಅದೆಲ್ಲ ಇಂಥ ಅಪ್ ಟೈಮಲ್ಲಿ ಯೂಸ್ ಆಗುತ್ತೆ. ಇಲ್ಲಿ ಆಫ್ ಅದ ಅಂದರೆ ಇಲ್ಲಿ ನಿಲ್ಲಿಸಿದಾಗ, ಈಗ ಅಪ್ ಇದೆಯಲ್ಲ ಇಲ್ಲಿ ನಿಲ್ಲಿಸಿದಾಗ ಯೂಸ್ ಆಗುತ್ತೆ. ಸ್ಟ್ರೈಟ್ ಇದ್ದರೆ ಆಲ್ಮೋಸ್ಟ್ ಇಲ್ಲೇ ಹೋಗಲ್ಲ ವೆಹಿಕಲ್ಲು, ಆಫ್ ಆಗೋ ಚಾನ್ಸ್ ಕಮ್ಮಿ ಇರುತ್ತೆ ಸ್ಟ್ರೈಟಲ್ಲಿ. ಡೌನು ಇಲ್ಲ ಫ್ಲ್ಯಾಟ್ ರೋಡ್ ಇರುತ್ತಲ್ಲ ಅದೆಲ್ಲ ಆಫ್ ಆಗಲ್ಲ ಬೇಗ. ಅಪ್ಪಲ್ಲೇ ಆಫ್ ಆಗೋದು. ಆ ಟೈಮಲ್ಲಿ ಇದು ಯೂಸ್ ಮಾಡೋದು. ಏನಿಲ್ಲ, ಮತ್ತೆ ಕ್ಲಚ್ ಬಿಡ್ಕೊಂಡು ಸಡನ್ನಾಗಿ ಬ್ರೇಕ್ ಬಿಟ್ಟು ಆಕ್ಸಿಲೇಟರ್ ಯೂಸ್ ಮಾಡೋದು. ಸ್ಪೇಸ್ ಇರುತ್ತಲ್ಲ, ಸ್ವಲ್ಪ ಫಾಸ್ಟ್ ಹೋಗಿ ಮತ್ತೆ ಹಂಗೆ ಲೆಫ್ಟಿಗೆ ಜಾಯ್ನ್ ಆಗ್ಬೋದು. ನಿಮಗೆ ಇದು ರೂಟ್ ಗೊತ್ತಿರುತ್ತಲ್ಲ, ಎಲ್ಲಿವರೆಗೂ ಹೋಗೋವರೆಗೂ ಜಾಗ ಇರುತ್ತಲ್ಲ ಅಲ್ಲಿವರೆಗೂ ನೀವು ರೈಟಲ್ಲೇ ಹೋಗ್ಬಿಡ್ಬೇಕು. ನೋಡಿ, ನೀವು ಲೆಂತ್ ತೊಗೊಂಬಂದ್ರೆ ಎಲ್ಲರಿಗಿಂತ ಮುಂಚೆ ಹೋಗ್ಬಿಡ್ಬೋದು. ಅದಕ್ಕೆ ಫಸ್ಟ್ ಗೇರ್ ಜಾಸ್ತಿ ಯೂಸ್ ಮಾಡಬಾರ್ದು. ಸ್ವಲ್ಪ ಆಕ್ಸಿಲೇಟರ್ ಕೊಡ್ತೀರಲ್ಲ ಆಗ ಸೆಕೆಂಡ್ ಗೇರು, ಇಲ್ಲಾಂದರೆ ಕ್ಲಚ್ ಪ್ರೆಸ್ ಮಾಡಬೇಕು. ಆ ಸ್ಪೀಡ್ ಬರೋವರೆಗೂ ನಿಮಗೆ 8 ಸ್ಪೀಡ್ ಫಸ್ಟ್ ಗೇರ್ ಸ್ಪೀಡ್ ಅದು ಲಾಸ್ಟ್. ಆ ಸ್ಪೀಡ್ ಬರೋವರೆಗೂ ಕ್ಲಚ್ ಬಿಡಬಾರ್ದು. ಮೂವ್ ಮಾಡಿ ಸೆಕೆಂಡ್ ಗೇರ್ ಹಾಕ್ತೀವಿ. ಇವಾಗ ಸೆಕೆಂಡ್ ಗೇರ್ ಮೂವ್ಮೆಂಟ್. ಮತ್ತೆ ಎಲ್ಲ ಫುಲ್ ಸ್ಲೋ ಆಗುತ್ತಲ್ಲ ಅವಾಗ ಫಸ್ಟ್ ಗೇರ್. ನಾರ್ಮಲ್ ಆಗಿತ್ತಂದ್ರೆ ಹೋಗ್ತೀವಿ ಸೆಕೆಂಡ್ ಹಾಫ್ ಕ್ಲಚಲ್ಲೇ ಮೂವ್ಮೆಂಟ್ ಆಗುತ್ತೆ. ಫಸ್ಟ್ ಯಾವಾಗ ಫುಲ್ ಡೌನ್ ಆಗುತ್ತಲ್ಲ, ಅಂದರೆ ಒಂದ್ಸಲಿ ಸ್ಟಾಪ್ ಆಗುತ್ತಲ್ಲ ಆ ಟೈಮಲ್ಲಿ ಫಸ್ಟ್ ಗೇರ್ ಹಾಕೊಂಡು. ಇಲ್ಲ ನೀವು ಮುಂದೆನೇ ಅದು ಸ್ಟಾಪ್ ಆಗುತ್ತೆ ಅಂತ ಮುಂಚೆನೇ ಹೋದಾದರೆ ಮುಂಚೆನೇ ಹಾಕ್ಕೊಂಡ್ರೆ ಅದೇ ಮೂವ್ಮೆಂಟ್ ಮಾಡ್ಕೋಬೋದು. ನೀವು ನಿಲ್ಲಿಸಲಿಲ್ಲ ವೆಹಿಕಲ್.
ನೋಡಿ ಇಲ್ಲೇ ಕ್ಲಚ್ ಪ್ರೆಸ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ದೂರದಿಂದ ನೋಡ್ಕೋಬೇಕು. ನೀವು ಕ್ಲಚ್ ಬಿಡ್ತೀರಾ, ಇವಾಗ ಆಕ್ಸಿಲೇಟರ್ ಕೊಡಿ. ಹಾಂ ಅಷ್ಟೇ, ಇಲ್ಲೇ ಕ್ಲಚ್ ಪ್ರೆಸ್ ಮಾಡ್ಕೋಬೇಕು. ಲೈಟಾಗಿ ಕೊಟ್ಟು ಆಗ ಪ್ರೆಸ್ ಮಾಡಿದರೆ ನಿಮ್ಗೆ ಕರೆಕ್ಟಾಗಿ ಅಲ್ಲಿವರೆಗೂ ಬರ್ತಾ ಇರುತ್ತೆ. ಮತ್ತು 8 ಸ್ಪೀಡ್ ಬಂತು. ಇದು ಇವಾಗ ಫುಲ್ ಕ್ಲಚ್ ಬಿಡ್ಕೋಬೇಕು. ಲೈಟ್ ಆಕ್ಸಿಲೇಟರ್ ಇವಾಗ ನೋಡಿ ಆಲ್ಮೋಸ್ಟ್ ಮೂಮೆಂಟ್ ಇದೆ. ಮೂಮೆಂಟ್ ಇದ್ದಾಗ ಸೆಕೆಂಡ್ ಗೇರ್ ಹಾಕ್ಕೋಬೇಕು, ಇಲ್ಲ ನೋಡಿ ಅಲ್ಲಿ ಸ್ಟಾಪ್ ಆದಾಗ ಬಿಡ್ಕೋಬೇಕು. ಇವಾಗ ಮತ್ತೆ ಆ ಥರ ಹೋದಾಗ ಕ್ಲಚ್. ಸೆಕೆಂಡ್ ಗೇರು ಸ್ವಲ್ಪ ಕ್ಲಚ್ ಬಿಡ್ತಿದ್ದಂಗೆ ಫಾಸ್ಟ್ ತೊಗೊಂಡ್ಬಿಡುತ್ತೆ. ಫಸ್ಟ್ ಗೇರು 8 ಸ್ಪೀಡ್ವರೆಗೂ ಮಾತ್ರ ನೋಡಿ, ಅಲ್ಲಿ 8 ಬರೋವರೆಗೂ ಮಾತ್ರ ಫಸ್ಟ್ ಗೇರ್ ನಿಮಗೆ, ಅಲ್ಲಿವರೆಗೂ ಸ್ಪೀಡ್ ತಗೊಳುತ್ತೆ. ಆಮೇಲೆ ಒಂದೇ ಲೆವೆಲ್ ಸೆಕೆಂಡ್ ಗೇರ್ ಹಾಕಿದರೆ ಸ್ವಲ್ಪ ಸ್ಪೀಡ್, ಒಂದು 12-13ವರೆಗೂ ಸಡನ್ ಪಿಕಪ್ ತಗೊಳುತ್ತೆ. ಇಲ್ಲೆಲ್ಲ ಆಲ್ಮೋಸ್ಟ್ ಲೆಫ್ಟಿಂದಾನೇ ಮೂವ್ ಮಾಡಿಬಿಡ್ಬೇಕು. ಲೆಫ್ಟಲ್ಲಿ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಇರುತ್ತೆ, ರೈಟ್ ಆದರೆ ಸ್ವಲ್ಪ ಜಾಮ್ ಇರುತ್ತೆ. ಸ್ವಲ್ಪ ರೈಟು ಫಾಸ್ಟ್ ಮೂಮೆಂಟ್ ಇರುತ್ತೆ, ಲೆಫ್ಟು ಫಾಸ್ಟ್ ಮೂಮೆಂಟ್ ಇರುತ್ತೆ. ಸೆಂಟ್ರ್ ಇರುತ್ತಲ್ಲ ಅದೇ ಜಾಮ್ ಆಗಿಬಿಡುತ್ತೆ. ಯಾಕಂದರೆ ಮುಂದೆ ಹೋಗ್ತಾ 6 ಸ್ಪೇಸ್ ಇದೆ, ಎಲ್ಲ ಹಿಂಗೆ ಹೋಗ್ತಾ ಸೆಂಟರ್ ಸ್ಟಾಪ್ ಆಗಿಬಿಡುತ್ತೆ. ನಾವು ಲೆಫ್ಟಲ್ಲಿ ಮೂವ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಅಂದರೆ ಯಾವ ಕಡೆ ಫ್ರೀ ಇರುತ್ತೋ ಆ ಕಡೆ ನೋಡಿಕೊಂಡು, ಎಲ್ಲ ಟೈಮ್ ಅದೇ ಥರ ಇರೋಲ್ಲ. ಮೂವ್ ಮಾಡಿ ಆಕ್ಸಿಲೇಟರ್ ಕೊಡಿ, ಸ್ವಲ್ಪ ಆಕ್ಸಿಲೇಟರ್ ಕೊಟ್ಟು ಹಾಗೆ ಸೆಕೆಂಡ್ ಗೇರ್ ಹಾಕೋದು ಅಷ್ಟೇ. ಸೆಕೆಂಡ್ ಗೇರ್ ಹಾಕ್ಬಿಡಿ, ಹಾಕು. ಮತ್ತೆ ಕ್ಲಚ್ ಪ್ರೆಸ್ ಮಾಡಿ. ಅಂದರೆ ವೆಹಿಕಲ್ ಮೂವ್ಮೆಂಟ್ ಇರುತ್ತಲ್ಲ ಅವಾಗ ಬ್ರೇಕ್ ಬಿಟ್ಬಿಡ್ಬೇಕು, ಮೂಮೆಂಟಲ್ಲೇ ಬಿಟ್ಬಿಡ್ಬೇಕು ವೆಹಿಕಲ್ನ. ಅಂದರೆ ಎರಡು ಒಂದೇ ಸಲ ಬಿಟ್ಟರೆ ಹಂಗೆ ಮೂವ್ ಆಗ್ತಾ ಇರುತ್ತೆ. ಎರಡು ಒಂದೇ ಸಲ ಅಂದರೆ ಫುಲ್ ಕ್ಲಚ್ ಮಾತ್ರ ಫುಲ್ ಬಿಡಬಾರ್ದು, ಬ್ರೇಕ್ ಫುಲ್ ಬಿಟ್ಬಿಡ್ಕೋಬೇಕು, ಹಾಫ್ ಕ್ಲಚ್ ಬಿಡಬೇಕು. ಎರಡು ಅಟ್ ಟೈಮ್ ತರಬೇಕು ಬಿಡಬೇಕಾದ್ರೆ ನೀವು ಕ್ಲಚ್ ಬ್ರೇಕ್ ಪ್ರೆಸ್ ಮಾಡಿರ್ತೀರಲ್ಲ ಅಟ್ ಟೈಮ್ ಬಿಟ್ಟರೆ ಕರೆಕ್ಟಾಗಿ ಬರುತ್ತೆ. ಅದೊಂದು ಫೀಲ್ ಬರುತ್ತೆ ನಿಮಗೆ, ಕ್ಲಚ್ಚಲ್ಲಿ ಮೂವ್ ಆಗೋದಕ್ಕೂ ಕ್ಲಚ್ ಪ್ರೆಸ್ ಮಾಡಿದಾಗ ಮೂವ್ ಆಗೋದು. ಅವನು ಹಾಫ್ ಕ್ಲಚ್ ಬಿಡ್ಕೊಂತಿದ್ದಂಗೆ ನಿಮಗೆ ಒಂದು ಫೀಲ್ ಬರುತ್ತೆ, ಅಂದರೆ ಕ್ಲಚ್ಚಲ್ಲಿ ಮೂವ್ ಆಗೋದು. ಆವಾಗ ಹೋಲ್ಡ್ ಹಿಡ್ಕೋಬೇಕಲ್ಲಿ. ವೈಬ್ರೇಟ್ ಜಾಸ್ತಿ ಬಂದಿಲ್ವಾ ಅಂದರೆ ಫುಲ್ ಬಿಡ್ಕೋಬೋದು ಆವಾಗಲೇ. ಸೆಕೆಂಡ್ ಗೇರು ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ, ಎಲ್ಲ ಬರೀ ಹಾಫ್ ಕ್ಲಚ್ಚು ಬ್ರೇಕ್ ನೋಡಿ, ಹಾಫ್ ಕ್ಲಚ್ಚು ಬ್ರೇಕ್ ಮೂವ್ಮೆಂಟ್. ಬ್ರೇಕ್ ಬಿಡಿ, ಇವಾಗ ಬ್ರೇಕ್ ಬಿಡಿ, ಹಾಗೆ ಕ್ಲಚ್ಚು ಬಿಡ್ಕೋಬೇಕು ಜೊತೆಗೆ ಹಾಫ್ ಕ್ಲಚ್ಗೆ, ಮತ್ತೆ ಬ್ರೇಕ್. ಅಂದರೆ ಹಾಫ್ ಕ್ಲಚ್ ಮೇಲೆ ಬ್ರೇಕ್ ಯೂಸ್ ಮಾಡ್ತೀರಲ್ಲ ಆಫ್ ಆಗೋಲ್ಲ ವೆಹಿಕಲ್ಲು, ಮುಂದೆನೂ ಹೋಗೋಲ್ಲ. ಮೂವ್ ಮಾಡಿ ಇದು ಹಾಫ್ ಕ್ಲಚ್ ಹೋಗ್ತಾ ಇದ್ದಿಲ್ಲ, ಇಷ್ಟ್ರ ಮೇಲೆ ಬ್ರೇಕ್ ಯೂಸ್ ಮಾಡ್ಕೋಬೋದು. ಅಂದರೆ ಹಾಗೆ ಮೂಮೆಂಟ್ ಇರುತ್ತಲ್ಲ ಅವಾಗ ಬ್ರೇಕ್ ಯೂಸ್ ಮಾಡಬೇಕು, ಬಿಡಬೇಕು. ಕ್ಲಚ್ ಹಾರನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರಬೇಕು ಟ್ರಾಫಿಕಲ್ಲಿ. ಕ್ಲಚ್ ಪ್ರೆಸ್ ಮಾಡಿ ಸ್ವಲ್ಪ, ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅಂದರೆ ಬ್ರೇಕ್ ಹಾಕೋ ಅವಶ್ಯಕತೆ ಇರಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ. ನೋಡಿ ಇಷ್ಟರಲ್ಲೇ ಮೂವ್ಮೆಂಟ್ ಅದು ಮಾಡ್ಬೋದು. ಮತ್ತು ಅಂದರೆ ಕ್ಲಚ್ನು ಫುಲ್ ಪ್ರೆಸ್ ಮಾಡಬಾರ್ದು, ಇಷ್ಟೇ ನೋಡಿ ಇಷ್ಟರಲ್ಲೇ ಮೂವ್ಮೆಂಟು. ಇದು ಸ್ಲೋ ಮೂವ್ಮೆಂಟ್ ನಮಗೆ. ಮತ್ತು ಫಾಸ್ಟ್ ಬೇಕಾ ಫಾಸ್ಟ್ ಬಿಡ್ಕೋಬೇಕು, ಮತ್ತು ಸ್ಲೋ ಮಾಡಬೇಕಾ ಸ್ವಲ್ಪ ಪ್ರೆಸ್ ಮಾಡಬೇಕು, ಎರಡು ಒಟ್ಟಿಗೆ ನೋಡಿ. ಹಾಂ ಇಷ್ಟೇ, ಸ್ವಲ್ಪ ಒಂದು ಹಾಫ್ ಕ್ಲಚ್ವರೆಗೂ ಹಾಗೆ ಫಸ್ಟ್ ಗೇರ್ ಹಾಕಬೇಕು. ಅಂದರೆ ಮೂಮೆಂಟ್ ಇರುತ್ತಲ್ಲ, ಅಂದರೆ ಮೂಮೆಂಟ್ ಇದ್ದರೆ ಹಂಗೆ ಮೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ ಹಿಂಗೆ ಬಿಟ್ರೆ ಫಾಸ್ಟ್ ಆಯಿತಾ, ಮತ್ತೆ ಪ್ರೆಸ್ ಮಾಡಿ, ಮತ್ತೆ ಫಾಸ್ಟ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿ. ಅದೇ ಜಾಸ್ತಿ ಪ್ರೆಸ್ ಮಾಡಿದ್ರೆ ನಿಂತ್ಕೊಂಡ್ಬಿಡುತ್ತೆ. ಹಾಂ ಸ್ವಲ್ಪ ಅಷ್ಟೇ ಲೈಟಾಗಿ ಉಗುರಷ್ಟು ಪ್ರೆಸ್ ಮಾಡಬೇಕಷ್ಟೇ. ಅದನ್ನು ನೋಡಿ ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು, ನಿಂತ್ಕೊಳ್ಳುತ್ತೆ. ಮತ್ತೆ ಬಿಟ್ಟರೆ ಎರಡು ಅಷ್ಟೇ ಬಿಟ್ಟರೆ ಅಷ್ಟರಲ್ಲೇ ಮೂವ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ರೈಟಿಗೆ ಹೋಗ್ಬೇಕು, ಮೂವ್ ಮಾಡಿ ಸ್ವಲ್ಪ ಲೈಟ್ ಆಕ್ಸಿಲೇಟರ್.
ಅದೇ ರೈಟಿಗೆ ಹೋಗ್ಬೇಕು ಅಂದರೆ ಮತ್ತೆ ಇಲ್ಲಿ ಲೆಫ್ಟಲ್ಲಿ ಜಾಗ ಖಾಲಿ ಇದ್ರೂ ನೀವು ಹಂಗೆ ಹೋಗ್ಬಾರ್ದು. ಖಾಲಿ ಇದ್ದ ಕಡೆ ಹೋಗ್ಬಿಡ್ಬೇಕು. ಫಸ್ಟ್ ಗೇರ್ ಸ್ಟಾಪ್ ಆದಾಗೆ ಮೂವ್ ಮಾಡೋದು. ಮಾಮೂಲಿ ಮೂಮೆಂಟ್ ಇರೋದು ಅಂದರೆ ಸ್ವಲ್ಪ ಟ್ರಾಫಿಕಲ್ಲಿ ಇತ್ತಂದರೆ ಸೆಕೆಂಡ್ ಗೇರ್ ಯೂಸ್ ಮಾಡೋದು. ಅಂದರೆ ಐಡ್ಲಿಂಗ್ ಕಮ್ಮಿ ಇರುತ್ತಲ್ಲ ಅದೆಲ್ಲ ಫಸ್ಟ್ ಗೇರ್ ಯೂಸ್ ಮಾಡಬೇಕು. ಆಲ್ಮೋಸ್ಟ್ ಫಸ್ಟ್ ಗೇರ್ ಆಕ್ಸಿಲೇಟರ್ ಯೂಸ್ ಮಾಡಬೇಕು. ಇದೆಲ್ಲ ಐಡ್ಲಿಂಗ್ ಜಾಸ್ತಿ ಅಂದರೆ ಸೆಕೆಂಡ್ ಗೇರ್ ಪಿಕಪ್ ಇರುತ್ತೆ. ಇದು ಐಡ್ಲಿಂಗ್ ಜಾಸ್ತಿ ಇರುತ್ತಲ್ಲ ಅವೆಲ್ಲ ವೆಹಿಕಲ್ ಸೆಕೆಂಡ್ ಗೇರ್ ಪಿಕಪ್ ಇರುತ್ತೆ. ಅದು ನಿಮಗೆ ಈಸಿ ಮೂಮೆಂಟ್ ಆಗಿಬಿಡುತ್ತೆ ಸೆಕೆಂಡ್ ಗೇರ್ ಪಿಕಪ್. ಆಕ್ಸಿಲೇಟರ್ ಬಿಟ್ಟು ಥರ್ಡ್ ಗೇರ್ ಆಗಿ ಸೆಕೆಂಡ್ ಹಾಕ್ತಿಲ್ಲ ಅಲ್ಲ ಫಸ್ಟ್ ಹಾಕ್ತಿಲ್ಲ. ಥರ್ಡ್ ಹಾಕ್ಬೇಕಂದ್ರೆ ನೀವು ಫಸ್ಟು ಕ್ಲಚ್ ಪ್ರೆಸ್ ಮಾಡಿ ಫ್ರೀ ತಳ್ಕೊಂಡು ಮುಂದೆ ಹೋಗಿ ಅಷ್ಟೇ. ಅದನ್ನು ನ್ಯೂಟ್ರಲ್ ಬಂದು ಅದ್ರ ಥರ್ಡ್ಗೆ ಹೋಗುತ್ತೆ. ಹಾಂ